ಮಾವ. ಹ್ಞೂ ಹೋಗಿ ಬಂದ್ರೆ ಕನೆ ನೋಡಿ ಬಂದ್ರೆ? ಹೋಗಿದ್ದೆ ನೋಡಕ್ಕೆ, ಮನ್ಸಿಗೆ ಬರಲಿಲ್ಲ. ಮತ್ತೆ ಎಂತ ಹುಡುಗಿ ಬೇಕಪ್ಪ ನಿನಗೆ? ಏನೋ ಒಟ್ಟು ಗೊತ್ತಿಲ್ಲ ಎಂಥ ಹುಡುಗಿ ಬೇಕು ಅಂತೇಳಿ ಇನ್ನೂ ಎಂತೆಲ್ಲ ಇಟ್ಕೊಂಡಿಲ್ಲ. ನೋಡ್ಬೇಕು, ಬೇರೆ ಯಾವ್ದಾರ ಚಲೋ ಹುಡುಗಿ ಇದ್ರೆ ಮಾಡ್ಕೋತೀನಿ. ಈಗಂತೂ ಇದು ಮನ್ಸಿಗೆ ಬಂದಿಲ್ಲ. ಹುಡುಗಿಯರು ಸಿಗೋದ ಕಷ್ಟ ಐತೆ ನೋಡು ಮೊದಲೇ. ಆಮೇಲೆ ಹುಡುಗರು ಮೊದಲ ಹುಡುಗಿಯರು ಸಿಗೋಲ್ರ ಅಂತ ಅಲ್ಯಾಕತ್ತಾರ. ಅದ್ರಾಗ ನೀನು ಬೇರೆ ಮತ್ತೆ ಈಗ ಸಿಕ್ಕಿದ ಹುಡುಗಿಯರನ್ನೆಲ್ಲ ಆರಿಸ್ಕೊಂತ ಹೊಂಟ್ರೆ ಆಮೇಲೆ ಏನು ಮಾಡ್ತಿ? ಆಮೇಲೆ ಏನು ಮಾಡ್ತಿ ಅಂದ್ರೆ ನೀ ಅದಿಯಲ್ಲ ಮಾವ. ತಮಾಷೆ ಮಾಡಿದ್ನೆ, ಯಾರಿಲ್ಲ ಅಂದ್ರೆ ನೀ ಅದಿಯಲ್ಲ ಮಾವನ ಮಗಳು ಅಂದೆ. ನಮ್ಮನಿ ನಿಮ್ಮನಿ ನಡಕ ಎಂಥ ದೊಡ್ಡ ಕಂದಕಾಯ್ತೆ ಅಂತೇಳಿ ನೆನಪೈತಲ್ಲ. ಅಯ್ಯೋ ದೇವ್ರೆ, ನನ್ನ ನಿನ್ನ ಮದುವೆ ಸಾಧ್ಯನೇ ಇಲ್ಲ. ಹೋಗ್ಲಿ ಬಿಡು, ಅದಕ್ಕೆ ನಾ ಲವ್ ಗಿವ್ ಮಾಡಕ್ಕೆ ಹೋಗಿಲ್ಲ ನಿನ್ನ. ನೀನು ಲವ್ ಮಾಡಿಲ್ಲ ನನ್ನ. ಸುಮ್ಮನೆ ಮತ್ತೆ ಪ್ರೀತಿ ಮಾಡೋದು, ನಾಳೆ ಇಬ್ರು ಮದುವೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋದು ಯಾಕೆ ಬೇಕು? ಹೌದಿಲ್ಲ? ಅದೆಲ್ಲ ಮತ್ತೆ ಬೇಜಾರು ಮಾಡ್ಕೊಳ್ಳೋದು. ಅದ್ರ ಬದಲಿ ನಾ ಯಾವ ಹುಡುಗಿನಾರ ಮಾಡ್ಕೊಳ್ಳಿ, ನೀ ಯಾವ ಹುಡುಗನಾರ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಆರಾಮಾಗಿ ಇರ್ಬೇಕಷ್ಟೆ. ಅದು ನಿಜ ಅನ್ನ. ಆದ್ರೆ ಮಾವ, ಅಲ್ಲಿ ಕ್ಯಾಂಟೀನ್ನಾಗ ಇಬ್ರು ಕುತ್ಕೊಂಡು ಫಸ್ಟ್ ಒಂದು ಚಾ ಕುಡಿಬೇಕಪ್ಪ. ನನಗರ ಮೂಡೇ ಅಪ್ಸೆಟ್ ಆಗಿತ್ತು. ನಿನಗೆ ಇಷ್ಟ ಆಗಿಲ್ಲ ಯಾವ ಹುಡುಗಿನೂ ಅಂದೆಲ್ಲ, ಏನೋ ಒಂಥರ ಖುಷಿ ಆಗ್ತದೆ. ಯಾಕತ್ತ ಗೊತ್ತಿಲ್ಲ. ಏನೋ ನನಗೆ ಯಾವ ಹುಡುಗಿ ಇಷ್ಟ ಆಗಿಲ್ಲ ಅಂದಿದ್ದಕ್ಕೆ ನಿನಗೆ ಖುಷಿ ಆಯ್ತ? ಯಾಕ ಕಾರಣೇನ? ಹಂಗೆ ತಮಾಷೆಗೆ ಅಂದೆ. ನಿನ್ನ ಜೊತೆ ಕುಡಿಯೋ ಒಂದು ಕಾಫಿ ಮಿಸ್ ಆಕೈತಲ್ಲ ಮತ್ತೆ ಅದಕ್ಕೆ. ಮಾವ ನೀನು ಏನಾದ್ ಗೊತ್ತಾ, ಹೋಗಿ ಚಾ ಆರ್ಡ್ರ್ ಕಾಫಿ ತೊಗೊಂಡೇನಿ. ನಾ ಚಾನೇ ಕುಡಿಯೋದು ಯೂಶಲಿ, ಕಾಫಿ ಕುಡಿಯೋಂಗಿಲ್ಲ. ಅಂಥದ್ದು ಹೋಗಿ ಕಾಫಿ ಹೇಳೇನಿ, 2 ಕಾಫಿ ಹೇಳಿ ನೀನು ಅದಿಯನ್ನು ಮೂಡ್ನಾಗೆ ಕುಂತಿನಲ್ಲಿ. ಮತ್ತು ನನ್ನ ಫ್ರೆಂಡ್ ಬಂದು ಅವಳು ಮಾತಾಡಿಸಿ ಹೋದ್ಲು. ಮಾವ ಅಂದಂಗೆ ಏನೋ ಹೇಳ್ಬೇಕಂದೆ ನೆನಪಾರಿದೆ. ಅದು ಹೋಗ್ಲಿ ಬಿಡು, ನಿಮ್ಮ ಅಪ್ಪಗೇನ ಹಿಂಗೆ ತ್ರಾಸಾಗಿ ಬಿದ್ದಿದ್ನಂತಲ್ಲ, ಆರಾಮಾಗೈತಾನೆ ಇಲ್ಲ? ಅಪ್ಪಾಜಿ ಇನ್ನೂ ದವಾಖಾನ್ಯಾಗ ಐತಿ. ಅವ್ವನೂ ಅಲ್ಲೇ ಅದಾಳ. ಆ ಅಣ್ಣ ಹೋಗ್ಯಾನ. ನನಗೇನು ಬಾ ಅಂತಾರೆ, ಮನೆ ಕಡೆ ಇರಂತಾರ ಗೊತ್ತಿಲ್ಲ, ನೋಡ್ಬೇಕು. ಹೌದಾ? ಒಬ್ಬಕ್ಕೆ ಇದೆಯಾ ಮನ್ಯಾಗ? ಹುಷಾರಿ, ಬಾಗಿಲು ಹಾಕೊಂಡಿರು. ನಮ್ಮ ಮನೆಗೆ ಯಾರು ಬರ್ತಾರೆ? ಯಾರು ಬರಲ್ಲ. ಅದು ಕರೆ. ನಿಮ್ಮ ಅಪ್ಪನ ಕಳ್ಳಿದ್ದಂಗೆ ಅದಾನ, ಕಳ್ಳನ ಮನೆಗೆ ಯಾರು ಬರ್ಬೇಕು? ಕಳ್ಳನ ಮಗಳ ಏನೇ? ನಮ್ಮಪ್ಪ ಕಳ್ಳನ? ನಿಮ್ಮಪ್ಪ ಕುಳ್ಳ. ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದಂತ ಗೊತ್ತಾ? ಏನೇ ನಮ್ಮಪ್ಪ ಕುಳ್ಳ ಅಂತಿ? ಹೇಳ್ತಂತೆ ನಮ್ಮಪ್ಪನ ಮುಂದೆ. ಹೇಳು. ಆ ನೆಪದಾಗರ ಮಾವ ನನ್ನ ಜೊತೆ ಒಂದ್ಸಲಾರ ಮಾತಾಡ್ಲಿ. ಮಾವಗ ನಾನು ಮಾತಾಡ್ಸ್ಬೇಕಂತ ಅನ್ಸಂಗೇ ಇಲ್ಲಲ್ಲ ಮಾವ ಒಂದ್ಸಲನೂ. ಏನೋ ಒಟ್ಟು ಗೊತ್ತಿಲ್ಲ, ನಮ್ಮ ಅಪ್ಪನ ಮನ್ಸಕಲ್ಲಾಗೈತಿ. ನಿನ್ನೆ ಯಾರ ಬಂದು ಅಂದರು ಹಿಂಗಾಗೈತಿ, ಮತ್ತು ತ್ರಾಸಾಗೈತಿ, ದವಾಖಾನ್ಯಾಗ ಅದಾರ ಅಂತೇಳಿ. ನಮ್ಮಪ್ಪ ಏನಾರ ಯಾಕೆ ಮಾಡ್ಕೊಲಿ, ನಮ್ಗೇನು ಸಂಬಂಧ ಇಲ್ಲ ಅಂತ ಅಂದು ಸುಮ್ಮನಾದ್ರು. ನಮ್ಮವ್ವ ನೋಡಕ್ಕೆ ಬರ್ಬೇಕಂದ್ರೆ ನಮ್ಮಪ್ಪ ಬಿಡ್ಬೇಕಲ್ಲ, ಹಾಗಾಗಿ ನಮ್ಮವ್ವ ತಲೆ ಕೆಡಿಸ್ಕೊಲಿಲ್ಲ, ಮತ್ತು ಸುಮ್ಮನಾದ್ಲು. ಹೌದಾ? ಹೋಗ್ಲಿ ಬಿಡ. ಅಲ್ಲ, ಇಷ್ಟು ವರ್ಷನೇ ಸರಿ ಹೋಗದೆ ಇರೋ ಸಂಬಂಧ ಈಗ ಸರಿ ಹೋಗತ್ತೇನೆ. ನಾನು ಅದೇ ಅಂತೀನಿ. ಆದ್ರೆ ನಿಮ್ಮ ಅಪ್ಪ ಹಂಗೆ ಮಾಡಲಿ, ಅದೇನೋ ದೊಡ್ಡವರು ಅವ್ರವ್ರದ್ದು ದ್ವೇಷ ಆಗಲಿ. ಆದ್ರೆ ನಿಮ್ಮ ಅಣ್ಣನೂ ಹಂಗೆ ಮಾಡ್ತಾನೆ. ಮೊನ್ನೆ ಅಲ್ಲಿ ಹೊಲದ ಮ್ಯಾರಿಂದ ಹಿಂಗೆ ಬರ್ತಾ, ನಾ ಅಲ್ಲೇ ನಡ್ಕೊಂಬರತ್ತಿದ್ನಪ್ಪ. ನಾನು ನೋಡ್ದೇನೆ ನಿಮ್ಮ ಅಣ್ಣ ಬರ್ರ ತಂಗೆ ಗಾಡಿ ಜೋರು ಮಾಡ್ಕೊಂಡು ಹೋಗೇ ಬಿಟ್ಟ, ಮಾತೇ ಆಡಿಸ್ಲಿಲ್ಲ. ಹೌದಾ? ಅವ್ನ ಬುದ್ಧಿನೇ ಅಷ್ಟು ಏನು ಮಾಡೋಕ್ಕಾಗೈತಪ್ಪ. ನಾನು ಎಷ್ಟು ಸಲ ಹೇಳೀನಿ, ನಾನು ನಿನ್ನ ಜೊತೆಗೆ ಮಾತಾಡೋದನ್ನು ನಮ್ಮ ಅಪ್ಪನ ಮುಂದೆ ಹೇಳ್ತಾನೆ. ಹೋಗಿ ಅಪ್ಪಾಜಿ ಬೈತಿರ್ತಾರೆ, ಇಲ್ಲ ಅಪ್ಪಾಜಿ ಮಾತಾಡಲ್ಲ ಅಂತೀನಿ, ಮತ್ತೆ ಮಾತಾಡ್ತೀನಿ. ಹೌದನ? ಆಯ್ತು, ಹಂಗಾರೆ ಇಡ್ಲ್ಯಾ ಫೋನು. ಮತ್ತು ನಮ್ಮ ಮನೆಯಾಗ ಯಾರು ನೋಡಿದ್ರೆ ನಂಗೆ ಬೈತಾರೆ, ಅದಕ್ಕೆ ಇಡ್ಲ್ಯಾ? ಹುಷಾರು ನೋಡು. ನಿಮ್ಮಪ್ಪ ಯಾವಾಗ ಮನೆಗೆ ಬಂದ್ರೆ ಫೋನ್ ಹಚ್ಚು ನಂಗೆ. ಬಂದ ಆದರೆ ನೋಡ್ಕೊಂಡು ಹೋಗ್ತೀನಿ. ಆದರೆ ಇಲ್ಲಿ ನಾ ನೋಡ್ಕೊಂಡು ಹೋಗಕ್ಕೆ ನಮ್ಮ ಅವ್ನ ಕರ್ಕೊಂಬರ್ತೀನಿ. ನಮ್ಮವ್ವ ಅನ್ನಕತ್ತಿದ್ಲು ಹೋಗಿ ಬರ್ಬೇಕಲ್ಲ ಅವ್ರ ಮನೆಗೆ ಒಂದ್ಸಲ ಅಂತೇಳಿ. ಸರಿ, ಬಂದ್ರೆ ಹಚ್ತೀನಿ ತಗೋ. ಯಾರ ಜೊತೆ ಮಾತಾಡಕತ್ತಿ? ಯಾರ ಜೊತೆ ಮಾತಾಡಲಿ? ನನ್ನ ಫ್ರೆಂಡ್ ಜೊತೆ ಮಾತಾಡತ್ತಿದ್ದೆ. ಫ್ರೆಂಡಾ? ಆಯ್ತು, ಹೊಸ ನೀರು ಬಿಡು ನಂಗೆ. ಒಲಿಮೆ ಕಾಯಿ ಕಡೆ ಹೊಸ ಜಾಕಕ್ಕೆ ಬಿಸಿನೀರು ತಲೆ ಹೊಡ್ಯಾಕತ್ತೈತಿ. 2 ಚರ್ಗಿನ ಜಾಕ ಮಾಡಿ ಒಟ್ಟು ನಿಮ್ಮ ಅಪ್ಪಗೆ ಅಡುಗೆ ತೊಗೊಂಡು ಹೋಗ್ತೀನಿ. ಅವ್ವ ಅಪ್ಪಾಜಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರ? ಏನು ವಾಪಸ್ ಹೋಗ್ಬೇಕ ನೀನು? ಅಯ್ಯೋ, ರಾತ್ರಿ ಅಲ್ಲೇ ಮುಕ್ಕೋಬೇಕನವ ನಾನು. ಇನ್ನು ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದಾರ. ನಿಮ್ಮ ಅಪ್ಪಗೆ ಅಲ್ಲಿ ಏನಾಗ್ಬಿಟ್ಟೈತಿ, ಹೊಲ್ದಾಗ ಪಿಡ್ಸ್ ಬಂದೈತಲ್ಲ, ಒಮ್ಮೆ ಬಿದ್ದಾನ ಪಾಪ. ಕಲ್ಲು ತಲೆಗೆ ಬಡ್ದ್ಬಿಟ್ಟೈತಿ ಜೋರಾಗಿ. ಅದು ಹಿಂಬಾಗ ನೋವಾಗಿ ರಗತ್ ಬಂದ್ಬಿಟ್ಟೈತಿ. ಅಲ್ಲೇ ರಗತ್ ಬಂದು ಭಾಳ ಇದಾಗೈತಿ. ನಾನು ಹೋದಾಗ ಪುಣ್ಯಕ್ಕೆ ಹೋದೆ, ಚಲೋ ಆಯ್ತು ನೋಡಿದೆ. ಇಲ್ಲಾಂದರೆ ಜೀವ ಹೋಗೋ ಆಟ. ಮದುವೆ ಆದಾಗಿಂದನೂ ಇದೇ ಅನುಭವಿಸೋದೇ ಆಗ್ಬಿಟ್ಟತ್ ನನಗಂತರೂ. ದೇವ್ರ ಪರಮಾತ್ಮ ನನ್ನೇ ಮೊದಲು ಕರ್ಕೊಂಡ್ಬಿಟ್ರೆ ಸಾಕಾಗಿ ಹೋಗ್ಬಿಟ್ಟತ್ ನೋಡುವ. ಆತಾಗ ದೇವ್ರೇ ಮುತ್ತೈದೆ ಸಾವು ಕೊಡುವ ಅಂತ ಇಷ್ಟೇ ಕೇಳ್ಕೊಳ್ಳೋದು, ನಾ ಮತ್ತೊಂದೇನು ಕೇಳೋದಿಲ್ಲ. ಏನು ಮಾಡಲಿ ಹೇಳ ನಾನು? ಅವ ಬೇಜಾರು ಮಾಡ್ಕೋಬೇಡವ, ಏನಾಗಲ್ಲ. ಅಪ್ಪ ಆರಾಮಕತಿ, ಯಾಕಷ್ಟು ಟೆನ್ಷನ್ ಮಾಡ್ಕೊಂತಿ? ಅಯ್ಯೋ ದೇವ್ರೇ, ಏನು ಆರಾಮಕತ್ತ ಏನವ. ನನಗಂತೂ ಏನು ಮಾಡ್ಬೇಕನ್ನೋದು ಲೆಕ್ಕ ತೋರಿಸ್ದಂಗೆ ಆಗ್ಬಿಟ್ಟತ್ತಲ್ಲ. ಇತ್ತ ತವ್ರ ಮನೇನೂ ಇಲ್ಲ, ಗಂಡನ ಮನೆಯಾಗಿದ್ದು ಇಲ್ದಂಗೆ ಆಗ್ಬಿಟ್ಟತಿ. ಇದೇ 25-26 ವರ್ಷದಿಂದನೂ ಇದನ್ನೇ ಅನುಭವಿಸೋದೇ ಆಗ್ಬಿಟ್ಟತ್ ನನಗೆ. ಅವ ಬೇಜಾರು ಮಾಡ್ಕೋಬೇಡವ. ಏನು ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ? ನೋಡು, ನಿನ್ನೆ ಹೋಗಿ ಆ ಕಲ್ಲವ್ವ ಏನೋ ಹೇಳಾಳಂತ ಹೇಳಿದ್ರು ನಮ್ಮ ಅಣ್ಣೇನ. ಅವರೇ ಏನಾರು ಯಾಕೆ ನೋಡ್ಕೊಳ್ಳಿ ನಮಗೇನು ಸಂಬಂಧ ಇಲ್ಲ ಅನ್ನಂತ. ಕಲ್ಲವ್ವ ಈಗ ದಾರಾಗ ಸಿಕ್ಕಕ್ಕೆ ಹೇಳಿದ್ಲು. ಅವ ಒಂದು ಮಾತು ಹೇಳ, ಮೊದಲು ಆಕೆ ಅದನ್ನು ಹೇಳಿದ್ಲು, ಈಗ ಇದನ್ನು ಹೇಳಿದ್ಲು ಅಂತ ಕೇಳೋದು ಬಿಡು ನೀನು. ಏನು
ಈಗ ಇವ್ರ ನಡಕೇನು ಹೇಳ್ತಾರಲ್ಲ ಇವರೇ ಅರ್ಧ ಜಗಳ ಹಚ್ಚೋದು. ಇಲ್ಲಿಂದ ಅಲ್ಲಿ ಹೋಗಿ ಹೇಳೋದು, ಅಲ್ಲಿಂದ ಬಂದು ಇನ್ನೊಂದು ಹುಟ್ಟಿಸ್ಕೊಂಡು ಹೇಳೋದಿಲ್ಲ. ಅವ್ರು ಏನಂದ್ರೆ ಏನು ಬಿಟ್ಟರೆ ನೀ ಕೇಳಕ್ಕೆ ಹೋಗಲ್ಲ. ಹೌದು ಹಿಂಗೆ ಅಂದಿದ್ದೆ ಕರೆ ಅಂತ ತಿಳ್ಕೊಂಡು ಸಿಟ್ಟಾಕೊಂಡು ನೀ ಕುಂದ್ರೋದು. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಸುಮ್ ಕುಂದ್ರೆ. ನಮ್ಮ ಅಣ್ಣ ಅದಾನಲ್ಲ ಪೂರ್ತಿ ಅತ್ತಿಗೆ ಮನ ಕೈಯಾಗ ಸಿಕ್ಕೋಣನು. ಅವನೇ ಹೇಳ್ತಾನೆ, ಹೇಳಿದ್ರೆ ಯಾಕೆ ಹಂಗ ಬಿಡ್ತಾನೆ, ಹೇಳಿರ್ತಾನೆ. ಎಲ್ಲ ನನ್ನ ಕರ್ಮ, ಏನು ಮಾಡೋಕ್ಕಾಗಲ್ಲ. ಸಾಲದಕ್ಕೆ ಆ ಪುಣ್ಯಾತ್ಮ ಅದಾನಲ್ಲ ಇವತ್ತು ಊರಿಗೆ ಬಂದ. ಆ ದರಿದ್ರದವನ ಮಕಾನು ನೋಡಿದ್ನಲ್ಲ, ನನಗಿಲ್ಲ ಸಿಟ್ಟು ಉಕ್ಕಿ ಹರಿತಾ ಐತಿ. ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟತ್ತಾಗ. ಯಾರವ ಊರಿಗೆ ಬಂದಿದ್ದು? ಇನ್ಯಾರು? ಆ ದರಿದ್ರದವನು ಅದಾನಲ್ಲ, ಹಳಾದವನು ತಗ. ಅವನೇ ನಮ್ಮ ಅತ್ತಿಗೆ ಮನ ಅಣ್ಣ, ನನ್ನ ಬಾಳಿಗೆ ಬೆಂಕಿ ಇಡಕ್ಕೆ ಬಂದಿದ್ನಲ್ಲ ಪುಣ್ಯಾತ್ಮ ಅವನು. ಅವನಾ? ಅವ್ರೇನು ಮಾಡಿದ್ರವ ನಿನಗೆ? ಅಲ್ಲ ಅವರು ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ. ನಮ್ಮ ಅತ್ತಿಗೆ ಮಗ ಅವ್ರ ಅಣ್ಣಗೆ ನಾನು ಕೊಟ್ಟು ಮದುವೆ ಮಾಡ್ಬೇಕನ್ನೋದು ಭಾಳ ಇತ್ತು. ಅದಕ್ಕೆ ಅರ್ಧ ನಮ್ಮ ಅವ್ಗೂ ನನಗೂ ನಮ್ಮ ಅಣ್ಣಗೂ ಆಗ್ಲಾರ್ದಂಗೆ ಮಾಡಿ ಜಗಳ ಹಚ್ಚಿ ಇವತ್ತು ನಾನು ಈ ಸ್ಥಿತಿ ಒಳಗಿರೋ ಕಾರಣನ ನಮ್ಮ ಅತ್ತಿಗೆಮ್ಮ. ಅಲ್ಲವಾ, ಆದರೂ ಪಾಪ ಅತ್ತಿ ಯಾವತ್ತೂ ಕೆಟ್ಟದಾಗ ಮಾತಾಡಿಲ್ಲವಾ? ನಿನಗೇನು ಗೊತ್ತು? ಸುಮ್ಮನಿರ. ನಾ ಸೀರೆ ತೊಗೊಂಡು ಬಚ್ಲಕೊಂಟೆ, ನೀನು ನೀರು ತಂದಾಕ. ಸರಿ ಇಡ್ತೀನಿ ತಡಿ. ಅವ ನಂದು ಟಿಫಿನ್ ಬ್ಯಾಗ್ ಕಟ್ಟಿದಿ? ಹಾಂ ಕಟ್ಟಿಟ್ಟೆ ನೋಡು. ಆಮೇಲೆ ಹೊಸ ಚಪ್ಪಲ್ ತಂದಿದ್ದೆ ನೋಡಿ ನಿನ್ನೆ ಪೇಟೆಗೆ ಹೋದಾಗ. ಅದೇ ಚಪ್ಪಲ್ ಏನೋ ಹರಿದಾವ ಅನ್ನಕತ್ತಿದ್ದೆಲ್ಲ, ಹೊಸ ತಂದೆ ನೋಡಿ ಹಾಕು. ನೀ ಯಾಕೆ ತರಕ್ಕೆ ಹೋದಿ? ರೊಕ್ಕ ಕೊಡ್ಬೇಕಿಲ್ಲ, ನಾನೇ ತಗೋತಿದ್ದೆ. ಯಾಕೆ? ನಾ ತಂದಿದ್ದ ಚಪ್ಪಲ್ ಹಾಕೊಂಡ್ರೆ ಏನು ಕಾಲು ಕಡಿತೇವ ನಾವು? ಗುದ್ದು 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 ಅಂತೇಳಿ ತಣ್ಣಗೆ ಹಾಕೋ ಚಪ್ಪಲ? ಹಂಗಲ್ಲವ, ನೀ ಚಪ್ಪಲ್ ತರ್ತಿ ಪುಣ್ಯಾತ್ಗಿತ್ತಿ. ಹಳೇ ಮಾಡಲ್ ಒಂದು ನಮೂನಿ ಮುತ್ಕ್ಯಾರ ಹಾಕಳ ಚಪ್ಪಲ್ ಇದ್ದಂಗೆ ಇರ್ತಾವತ್ತಾಗ. ಚಲೋ ಕಾಲೇಜ್ ಹೋಗ್ಕೊಂಡು ಹೋಗಂಗೆ ಯುನಿಕ್ಕಾಗಿ ತರೋದೇ ಇಲ್ಲ ನೀನು. ಚೆನ್ನಾಗಿರೋ ಚಪ್ಪಲ್ ಯಾವ್ದಾರ ಫ್ಯಾನ್ಸಿ ಚಪ್ಪಲ್ ತರೋಲ್ಲ, ಏನಿಲ್ಲ ಅತ್ತಾಗ. ಆ ಉಂಗುಷ್ಟಿರೋದು ಇಲ್ಲ ಹವಾಯಿ ಚಪ್ಪಲ್ ಟೈಪ್ ಒಂಥರನೇ ಮುತ್ಕ್ಯಾರಕ್ಕೆ ಹಾಕೊಂಡು ಹೋಗಿರೋಕ್ಕೂ ಬೇಜಾರಾಗಬೇಕು ಅಂತ ಚಪ್ಪಲ್ ತರ್ತಿ. ಈಗ ಎಂತ ತಂದಿಯೇನ ಪುಣ್ಯಾತ್ಕಿತ್ತಿ? ಇಲ್ಲ ಚಲೋ ಐತ್ ಚಪ್ಪಲು, ಕಬ್ರಿಗೇಡಿ ಹಾಕೊಂಡಾರ ನೋಡು. ನಾನು ಪಾಪಂಗ ನನ್ನ ಮಗಳು ಚಪ್ಪಲ್ ಹರಿದೈತೆ ತಡಿ, ಹೊಸ ತೊಗೊಂಡೋಗನಂತ ನೆನಪು ಮಾಡ್ತಂದ್ರೆ ನಾಟಕ ಮಾಡ್ತೀನ? ನೀ ತರ್ಲಂಗಿದ್ರೆ ಎಷ್ಟೋ ವಾಸಿ ತಂದೆ ಅಂದ್ರೆ ಅದನ್ನೇ ಹಾಕು ಅಂತ ಜೀವ ತಿಂತಿ ಒಂದು ಅಳ್ತಿ. ಸುಮ್ಮನೆ ತರ್ಲಂಗಿದ್ರೆ ತಗ, ನಾನು ಯಾವ್ದಾರು ಹೊಸದಾರ ತೊಗೊಳಕ್ ಬರ್ತೈತೆ ತಗ. ನಾನು ನೋಡ್ತೀನಿ, ನಂಗೆ ಇಷ್ಟ ಆಯ್ತು ಹಾಕೋತೀನಿ, ಇಲ್ಲಾಂದ್ರೆ ನಂಗೆ ಬೇಡ. ನಿಮ್ಗೆಲ್ಲ ಉಪ್ಪು ಮಾಡಿದ್ದು ಹೆಚ್ಚಾಗಿದ್ದೆ ಏನ? ನಮ್ಗೆ ಅವಾಗೆಲ್ಲ ಹಾಕೊಳಕ್ ನೆಟ್ಟಗೆ ಚಪ್ಪಲ್ ಬೇಟಕ್ಕಿದ್ದಿಲ್ಲ ಗೊತ್ತನ? ಇದಕ್ಕಿನಿ ಆಯ್ತು ತಗೋ, ಬರ್ಲಿ ಹಂಗಾರ. ಹುಷಾರಿ, ಓದು ಕಡೆ ಲಕ್ಷ್ಯ ಇರ್ಬೇಕು. ತಲೆ ತಗ್ಗಿಸ್ಕೊಂಡೋಗಿ ತಲೆ ತಗ್ಗಿಸ್ಕೊಂಡ್ ಬರ್ಬೇಕು. ಏನ ತಲೆ ಮ್ಯಾಗ ಎತ್ತಂಗಿಲ್ಲ ರೋಡ್ನಾಗ. ಏ ಗಿರ್ಜಿ, ಚಹಾ ಮಾಡಿಕೊಡ್ಬಾರಲ್ಲೇ. ಬಂದ್ ತಡಿಬೆ, ಹೇಳಿದ ಲಕ್ಷ ಐತಲ್ಲ, ತಲೆ ತಗ್ಗಿಸ್ಕೊಂಡೋಗಿ ತಲೆ ತಗ್ಗಿಸ್ಕೊಂಬರ್ಬೇಕು. ಏನ ರೋಡ್ನಾಗ ತಲೆ ಎತ್ತಿದ್ರೆ ಗುದ್ದೆ ಬಿಡ್ತೇನೆ ಒಂದು. ಯವ್ವ ಹಂಗಾರೆ ಇದ್ರಿಗೆ ಯಾವಾರ ಬಸ್ಸು ಲಾರಿ ಅಥವಾ ಯಾವಾರ ಆಟೋ ಪೇಟೋ ಕಾರ್ ಗೀರ್ ಬಂದ್ರೆ ತಲೆ ಎತ್ತಂಗೆ ನೋಡ್ಲಂಗೆ ಹೋಗಿ ಸೀದಾ ಹೋಗಿ ಡಿಕ್ಕಿ ಹಾಕ್ಬಿಡ್ಲೇನ ಅದಕ್ಕೆ? ತೂ ಹೋತಾನೆ ದರಿದ್ರ, ಅವ್ರ ದರಿದ್ರ. ಏನು ಮಾತಾಡ್ತಿ? ಬೆಳಗ್ಗೆ ಅದು ಹೊರಗೆ ಹೊಂಟಾಗ ಮುಚ್ಚಬಾಯ್. ಪಾತು ಶಾಂತಪ್ಪ ಹೋತು ಮ್ಯಾಗ ಅಶ್ವಿನಿ ದೇವತೆಗಳು ಅಡ್ಡಾಡ್ತಿರ್ತಾರಂತ, ಅಸ್ತು ಅಂತಾರಂತ. ಹಂಗೆಲ್ಲ ಮಾತಾಡ್ಬಾರ್ದ ಮಗಳ. ಆಯ್ತು ಅತ್ತ ಹೋಗು, ಚಂದಾಗಿ ನೌಕರಿ ತಗೋಬೇಕವ. ಓದಿ ನನ್ನಂಗ ಬಾಂಡೆ ತಿಕ್ಕಕ್ಕೆ ಹೋಗ್ಬೇಡ. ಏನು ಚಂದಾಗಿ ಓದಿ ನೌಕರಿ ತಗೊಂಡು ಒಂದು ದೊಡ್ಡ ಸ್ಥಾನಕ್ಕೆ ಏರವ ಮಗಳ. ಯಾ ಗಂಡನಂತೇಳಿ 10 ರೂಪಾಯಿ ಕೇಳಿರ್ಬಾರ್ದು ನೀನು. ನೀನೇ ದುಡ್ದು ಗಂಡ ಕೊಟ್ಟಿರ್ಬೇಕು. ಏನು ನಿನ್ನ ಸಂಪಾದನೆ ನಿನ್ನ ಕೈಯಾಗಿರ್ಬೇಕು ಮಗಳ. ಏನು ಯಾ ಬಾಂಡೆ ತಿಕ್ಬೇಡ, ಕಸ ಆಡ್ಬೇಡ, ಕಲ್ಲು ಒರೆಸ್ಬೇಡ. ಅದಕ್ಕೆಲ್ಲ ಆಳು ಇಟ್ಕೊಂಡು ದರ್ಬಾರ್ ಮಾಡ್ಕೊಂತಿರ್ಬೇಕ ನನ್ನ ಮಗಳ. ಚಂದಿರವ ನೀನು. ಹೋಗ್ಬಾ ಬಾಯ್. ನನ್ನ ಹೆಂಗೆ ಬಾಂಡೆ ತಿಕ್ಬೇಡ ಅಂತ ಮತ್ತೆ ನೀನು ಕಲಿಬೇಕಿತ್ತು, ಯಾಕೆ ಕಲೀಲಿಲ್ಲ? ಯವ್ವ ಇದೈತವ ಅದಕ್ಕೆ ಕುಡ್ ಮುದುಕಿ. ಕುಡ್ ಮುದುಕಿ ಕಲಿಬೇಕಂದೆ ನಾನು. ನಿನ್ನ ಮಗ ಗಂಟು ಬಿದ್ದಿದ್ನಲ್ಲ, ಓದಕ್ಕೆ ಎಲ್ಲಿ ಬಿಟ್ಟ? ಕಡಕಿಲ್ದ ನಮ್ಮ ಅವ್ಗೆ ಹೇಳಿ ಒಂದಕ್ಕೆ ಎರಡು ಹೇಳಿ ಮದುವೆ ಮಾಡ್ಕೊಂಡೆ ಬಿಟ್ಟ. ಅದಕ್ಕೆ ನಂಗೆ ಓದಕ್ಕಾಗಲಿಲ್ಲ, ಏನಿಲ್ಲ ತಗ. ಇಲ್ಲಾಂದ್ರೆ ನಾನು ಓದ್ತಿದ್ದೆ. ಓದಿ ಡಿಸ್ಟಿಕ್ ಕಲೆಕ್ಟರ್ ಆಗ್ಬಿಡ್ತಿದ್ದಿ. ಇಲ್ಲೇ ಕಿತ್ತರಾಣಿ ಚೆನ್ನಮ್ಮನ ಸರ್ಕಲ್ ಬಾಜುಕ ನಿಂದು ಒಂದು ಟ್ಯಾಚು ಮಾಡ್ತಿದ್ರು ನೋಡು. ಮಾಡ್ತಿದ್ರೆ ಬಿಡ್ತಿದ್ರೆ. ಡಿಸ್ಟಿಕ್ ಕಲೆಕ್ಟರ್ ಆಗಲಿ ಇಲ್ಲ AS ಅಧಿಕಾರಿ ಆಗಲಿ ನಿಂಗೆ ಹೆಂಗೆ ಗೊತ್ತಾಕಿತ್ತು? ಓದಕ್ಕೆ ಬಿಟ್ಟಿದ್ದೆ ಅಂದ್ರೆ ಗೊತ್ತಾಕಿತ್ತು. 2ನೇತ್ತದಾಗ ನಾನು ಫಸ್ಟ್ ಬಂದಿದ್ದೆ ಗೊತ್ತನ? ಅಷ್ಟು ಚಲೋ ಓದ್ತಿದ್ದೆ ನಾನು. ಈ 2ನೇತ್ತದಾಗ ಫಸ್ಟ್ ಬಂದಕ್ಕೆ ಇನ್ನು 3ನೇತ್ತದಾಗ ಫಸ್ಟ್ ಬರ್ಲಂಗಿತ್ತೆ ನಾನು. ಬರ್ತಿ ಹೋಗ್ಲಿ, ಒಟ್ಟು ಚಾ ಕೊಡು. ಇದೇ ಟಾರ್ಚರ್ ತಡ್ಕೊಳಕ್ ಆಗೋಲ್ತು ನಂಗೆ. ಬೆಳಗ್ಗಿಂದ ಒಂದು 20 ಸಲ ಚಾ ಕೊಟ್ಟೆ ನಿನಗೆ, ಮತ್ತು ಚಾ ಅಂತಿ. ಅತ್ತಾಗ ಹಾಳಾದತ್ತ ಒಂದು ನಳದಾಗ ಸುಮ್ಮನೆ ಬರ್ತದೆ ಪೈಪ್ ಕಲೆಕ್ಷನ್ ಕೊಡವ. ಹೇಳ್ತಾನೆ ಅವಂಗ, ಚಾ ಸುರು ಇದ್ರೆ ಚಾನ ಬಂದಿರ್ಬೇಕು ನೋಡಪ್ಪ ನಳದಾಗ, ಅಂತಾದ್ರೆ ಯಾವ್ದಾರು ಪೈಪ್ ಇದ್ರೆ ಕಲೆಕ್ಷನ್ ಕೊಟ್ಟು ಹೋಗು, ಸಾಕಾಗೈತೆ ನಮಗಂತೂ ಅತ್ತಾಗ ಅಂತ ಹೇಳ್ತಾನೆ. ಇಲ್ಲಿ ಬಾಯಾಗ ನೀ ಚಾ ಅನ್ನತ್ಲೆ ತಂದು ಪೈಪ್ ತುರ್ಕೋದು, ತಡ ಹಾಕಿಲ್ದ ಹೋಗಿ ಅತ್ತ ನಳ ಚಾಲು ಮಾಡೋದು. ನಿಂಗೆ ಸಾಕಾಗಿದ್ದು ನಳ ಬಂದ್ ಮಾಡೋದು. ಹಂಗಾದ್ರೆ ಮಸ್ತ್ ಆಕತಿಲ್ಲ, ಮಜಾ ಆಕತಿಲ್ಲ. ಹೆಂಗ ನಿನ್ನಂತಕಿನ ಸಸಿ ಮಾಡ್ಕೊಂಡೇನಲ್ವ? ಆಗ್ಬೇಕಾಗಿದ್ದೆ ಇದು ನನಗೆ. ಆಗ್ಬೇಕಾಗಿದ್ದೆ ಬಿಡು. ಹೋಗ ಚಾ ತರೋಗ ಬಿಡಾಡಿ. ಇವ್ವಾ ಎಂತ ಕೈಕಾಲ ಆಟ ಆಡೋ ಸುಸ್ತಾರನ್ನ ಮಾಡ್ಕೊಂಡ್ರೆ ಹತ್ತಿಗಳ್ಗತಿ ಏನು ಇವ ಅಂತ ನಾನು. ಅಯ್ಯೋ ದೇವ್ರೇ, ಇವೆಲ್ಲ ಹತ್ತಿಗಳಿಗೆ ಕೂಳು ಕೊಡುವ ಇವೆಲ್ಲ. ಯಪ್ಪ ದೇವ್ರೇ. ಗಿರ್ಜಕ್ಕ ಇವ ಏನಪ್ಪ ರೂಪಾಯಿ ಇವ ಪರಕ ಬಾರಪ್ಪ, ಕುಂದ್ರಪ್ಪ ಬಸಪ್ಪ ಕುಂದ್ರಪ್ಪ. ಯಮ್ಮ ಗಿರ್ಜಿಲ್ಲ ಮನ್ಯಾಗ ಅದಾಳವ, ಒಳಗೆ ಚಾ ಮಾಡಕ್ಕೆ ಹೋಗಿದ್ಲ. ಒಂದು ಈಡ್ ತಡಿ ಕರ್ಕೊಂಬರ್ತೇನೆ. ಗಿರ್ಜಿ ಏನ್ರಿ ಐತಿಯಾರ ಹೊರಗೆ ಈಕಿ ಪಾರಕ್ಕನ ಗಂಡು ಬಂದಾರ.
ಏನಾರ ಹೇಳ್ಕಸಿದ್ದೇನ? ಏನಾರ ಕೆಲಸ ಇತ್ತು? ಹೌದಾ? ಪಾರಕ್ಕೇನೆ ಬಿಡು, ಅಡ್ಡಾಡ್ಕೊಂತ ಬಂದಾಳ ಅನ್ಬೋದು. ಈ ಪಾರಕ್ಕನ ಗಂಡ ಯಾಕೆ ಬಂದ್ರು? ಏನಾರ ಮಾತಾಡೋದಿತ್ತಾ? ನಾ ಏನು ಹೇಳಿಲ್ ಬಿಡ್ರಿ ಅತ್ಯಾರ. ಕುಂದ್ರ ಅಂದ್ರಿಲ್ಲ, ಒಟ್ಟು ಚಾ ತೊಗೊಂಬರ್ತೀನಿ ಹಂಗಾರೆ 3 ಮಂದಿಗೂ ಸೇರಿ. ಇನ್ನೊಂದು ತಟ್ಟದ ನೀರು ಸಕ್ರೆ ಹಾಲು ಹಾಕ್ತೀನಿ, ನೀವು ಕುಂದರ್ ಹೋಗ್ರಿ. ಬಂದೆ. ಚಾ ಮಾಡಕತ್ತಾಳ, ಹೇಳಿದೆ ನೀವು ಬಂದಿರಿ ಅಂತೇಳಿ, ಅದಕ್ಕೆ ಚಾ ತೊಗೊಂಡ ಬಂದ್ಬಿಡ್ತೇನೆ ಅಂತೇಳಿ ತೊಗೊಂಬರಕತ್ತಾಳ. ಕುಂದ್ರಿ, ಆರಾಮದಿರೇನಪ್ಪ? ಎಷ್ಟು ದಿನ ಆತಪ್ಪ, ನೀ ಅಂತೂ ಇತ್ತಾಗ ಬಂದೇ ಇಲ್ಲ ಬಿಡ. ಕಂಡ ಬಿಡ್ದಿನ ಆಗಿತ್ತು ನಾನು ಹೊರಗೆ ಬಂದು ನಿಮ್ಮನ್ನು ನೋಡ್ಲಾರ್ದ. ಹ್ಞೂ ರೀ ಅಮ್ಮ, ಅವಾಗೆಲ್ಲ ಬರ್ತಿದ್ವಿ, ನಾವು ಸಣ್ಣರಿದ್ವಿ, ಇಲ್ಲೇ ಬರೋದು ಹೋಗೋದು ಮಾಡ್ತಿದ್ವಿ. ಈಗ ಏನಾಗ್ಬಿಟ್ಟೈತಿ, ಕೆಲಸ ಅವು ಇವು ದಂಧೆದಾಗ ಕೈ ಹಾಕಿತ್ಲೆ ಮನುಷ್ಯ ಪುರ್ಸತ್ ಅನ್ನೋದು ಸಿಗೋದಿಲ್ಲ ನೋಡ್ರಿ, ಹಂಗಾಗ್ಬಿಡ್ತೈತಿ. ಅದು ಒಂದು ರೀತಿ ಹೌದಪ್ಪ. ನನ್ನ ಮಗನ ನೋಡ್ತಿ ಇಲ್ಲ, ಏನಂಗ ಅಡ್ಯಾಡ್ತಂದ್ರೆ ಪಿರಿ 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 ನೆಟ್ಟಾಗ ನಿಂತು ನೀರು ಕುಡಿಯೋಕ್ಕಾಗಂಗಿಲ್ಲ. ಹೌದೌದ್ರಿ, ಹಂಗಾಕತಿ. ಅವ ನಾನು ಮನೆ ಭೇಟಿಯಾಗಿದ್ದ, ಭೇಟಿಯಾಗಿ ಮಾತಾಡಿದ್ವಿ. ಇವತ್ತು ಇಲ್ಲೇ ಬರುವಂಗಾತ. ಈಗೇನು ಬರ್ತಾನನ್ರಿ ಇನ್ನು ಹೊತ್ತರಿ? ಮಧ್ಯಾಹ್ನ ಬರ್ತಾನಪ್ಪ ಒಮ್ಮೆ. ಅವ ಬಂದ್ರೆ ಈಗೇನು ಬರಲ್ಲ ಅನಿಸ್ತೈತಿ, ಯಾಕಂದ್ರೆ ಬೆಳಗ್ಗೆ ಈಗ ಹೊತ್ತಾಗಿ ಹೋಗ್ಯಾನಲ್ಲ. ಹುಡುಗರು ಸಾಲಿಗೆ ಕಾಲೇಜಿಗೆ ಹೋದ್ವು. ಈಗೇನು ಬರಲ್ಲ. ಒಮ್ಮೆ 1 ಗಂಟೆ ಮೇಲೆ ಬರ್ತಾನ ಊಟಕ್ಕೆ. ಉಂಡವನ ಮತ್ತೊಂದು 2 ತಾಸು ಹಂಗೆ ಒಂಚೂರು ಮಕ್ಕೊಂಡಿದ್ದವನ ಹೋಗ್ಬಿಡ್ತಾನೆ ಕೆಲ್ಸಕ್ಕೆ. ಹೌದನ? ಆಯ್ತಾಯ್ತು, ಹಂಗೆ ಬರ್ಲಿ.